ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ನನ್ನ ವಿಡಿಯೋ ಏನಂತ ಆಲ್ರೆಡಿ ನಿಮಗೆ ನನ್ನ ತಮ್ಬ್ಲೈನ್ ನೋಡಿದಾಗಲೇ ಗೊತ್ತಾಗಿರುತ್ತೆ. ಸೊ ಇವತ್ತಿನ ನನ್ನ ವಿಡಿಯೋ ಬಂದು ನಮ್ಮ ಸ್ಕಿನ್ ಪ್ರೊಟೆಕ್ಟ್ ಮಾಡೋದಕ್ಕೆ ಸನ್ಸ್ಕ್ರೀನ್ನ ಯೂಸ್ ಮಾಡ್ತೀವಿ. ಎಲ್ಲ ಒಂದು ಮೇಕಪ್ ಕಿಟ್ಟಲ್ಲಿ ಇದು ಒಂದು ಸನ್ಸ್ಕ್ರೀನ್ ಲೋಷನು. ಸೊ ನಾನು ಯೂಸ್ ಮಾಡೋದು ಲ್ಯಾಕ್ಮಿ 925 ಸನ್ ಎಕ್ಸ್ಪರ್ಟ್ನ ಯೂಸ್ ಮಾಡ್ತೀನಿ. SPF 50 ನಾನು ಯೂಸ್ ಮಾಡ್ತಾ ಇರೋದು. ಸೊ ಯಾಕಪ್ಪ ನಾವು 50 ಯೂಸ್ ಮಾಡ್ತೀವಿ ಅಂತಂದರೆ, ಹೆಚ್ಚು SPF ಇರೋಂಥದ್ದನ್ನ ನಾವು ಯೂಸ್ ಮಾಡಿದ್ರೆ ನಮ್ಮ ಸ್ಕಿನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಏನಕ್ಕಪ್ಪ ನಾವು ಸನ್ಸ್ಕ್ರೀನ್ನ ಅಪ್ಲೈ ಮಾಡಬೇಕು, ಸನ್ಸ್ಕ್ರೀನ್ ಏನಕ್ಕೆ ನಾವು ಈ ಟೈಮಲ್ಲಿ ಯೂಸ್ ಮಾಡಬೇಕು ಅಂತ ನಾನು ನಿಮಗೆ ಕೆಲವೊಂದು ಟಿಪ್ಸ್ನ ಶೇರ್ ಮಾಡ್ತೀನಿ. ಸೊ ಇನ್ನು ಸಮ್ಮರೇ ಬಂದಿಲ್ಲ. ಸೊ ಆಲ್ರೆಡಿ ಎಷ್ಟು ಬಿಸಿಲು, ಸೆಕೆ, ದಾಹ ಈ ಎಲ್ಲನೂ ಇರುತ್ತೆ. ಸೊ ಹಂಗಾಗಿ ನಾವು ಈ ಒಂದು ಸನ್ಸ್ಕ್ರೀನ್ ಅಪ್ಲೈ ಮಾಡಿದ ತಕ್ಷಣ ನಮ್ಮ ಸ್ಕಿನ್ ಗ್ಲೋ ಆಗುತ್ತೆ, ನಮ್ಮ ಸ್ಕಿನ್ ತುಂಬಾ ಪ್ರೊಟೆಕ್ಟ್ ಆಗುತ್ತೆ ಅಂತ ಅಲ್ಲ. ಸೊ ನಾವು ಅದ್ರ ಜೊತೆ ಹೆಚ್ಚಾಗಿ ನೀರು ಕೂಡ ಕುಡಿಬೇಕು. ನೀರಿನ ಅಂಶ, ವಾಟರ್ ಅಂಶನ ನಾವು ಹೆಚ್ಚಾಗಿ ತಗೊಳ್ಬೇಕು. ಸೊ ಅದ್ರ ಜೊತೆ ನಮ್ಮ ಸ್ಕಿನ್ ಕೂಡ ಒಳಗಿಂದನೂ ಹೊರಗಿಂದನೂ ತುಂಬ ಗ್ಲೋ ಆಗಿ ಇರುತ್ತೆ. ಸೊ SPF 50 30 ಎಬೋ ಮೇಲೆ ನಾವು ತಗೊಳ್ಬೇಕಾಗುತ್ತೆ. ಸೊ ನಾನು SPF 50 ತೊಗೊಂಡಿದ್ದೀನಿ. ಯಾಕಪ್ಪ ಅಂದರೆ ನಾನು ಹೊರಗಡೆ ಎಲ್ಲ ಹೋಗ್ತಾ ಇರ್ತೀನಲ್ವಾ. ಸೊ ಹಾಗಾಗಿ ನನ್ನ ಸ್ಕಿನ್ಗೆ ಡೈರೆಕ್ಟಾಗಿ ಸೂರ್ಯನ ಕಿರಣಗಳು ಬಿಡೋದ್ರಿಂದ ನನ್ನ ಸ್ಕಿನ್ ತುಂಬಾ ಡಲ್ ಆಗೋಗುತ್ತೆ. ಹಾಗಾಗಿ ನಾನು SPF 50ನ ಯೂಸ್ ಮಾಡ್ತಿದ್ದೀನಿ. ಸೊ ನೀವು ಕೂಡ SPF ಜಾಸ್ತಿ ಇರೋವಂಥದ್ದನ್ನೇ ಯೂಸ್ ಮಾಡಿ. ಕಡಿಮೆ ಇದ್ದರೆ ಕಡಿಮೆನೇ ನಮಗೆ ಅದು ಪ್ರೊಟೆಕ್ಟ್ ಮಾಡುತ್ತೆ. ಸೊ ನಾವು ಜಾಸ್ತಿ SPF ಯೂಸ್ ಮಾಡಿದ್ರೆ ಜಾಸ್ತಿ ನಮಗೆ ಸ್ಕಿನ್ಗೆ ಅಬ್ಸರ್ವ್ ಆಗುತ್ತೆ. ಈಗ ಏಜ್ ಆಗ್ತಾ ಆಗ್ತಾ ಸ್ಕಿನ್ ಎಲ್ಲ ನಮಗೆ ಜೋತ್ ಬೀಳ್ತಾ ಇರುತ್ತೆ, ಸುಕ್ಕಾಗುತ್ತೆ. ಆಮೇಲೆ ಏನಪ್ಪ ಅಂದರೆ ನಮ್ಮ ಸ್ಕಿನ್ ತುಂಬಾ ಡಲ್ ಆಗುತ್ತೆ, ಮತ್ತು ಡಾರ್ಕ್ ಸ್ಪಾಟ್ಸ್ ಕೂಡ ಬರುತ್ತೆ, ನಮ್ಮ ಸ್ಕಿನ್ಗೆ ಟ್ಯಾನ್ ಆಗುತ್ತೆ. ಸೊ ಈ ಎಲ್ಲ ಒಂದು ನಮಗೆ ಸ್ಕಿನ್ ಪ್ರೊಟೆಕ್ಟ್ ಮಾಡೋದಕ್ಕೆ ನಾವು ಸನ್ಸ್ಕ್ರೀನ್ನ ಅಪ್ಲೈ ಮಾಡಬೇಕು. ಸೊ ನಾನು ಯಾವಾಗಲೂ ಫಸ್ಟು ಸನ್ಸ್ಕ್ರೀನ್ನೇ ಅಪ್ಲೈ ಮಾಡ್ತೀನಿ, ಆಮೇಲೆ ಮಾಯ್ಶ್ಚರೈಸರು, ಆಮೇಲೆ ಫೌಂಡೇಶನ್ನ ಯೂಸ್ ಮಾಡ್ತೀನಿ. ಲ್ಯಾಕ್ಮಿ 925 ಸನ್ ಪ್ರೊಟೆಕ್ಷನಿಂದ ಹೈಡ್ರೇಟ್ ಮಾಡುತ್ತೆ ಈ ಒಂದು ಕ್ರೀಮು. ಸೊ ಫಸ್ಟು ನಾನು ಚಿಕ್ಕದನ್ನ ತೊಗೊಂಡೆ. ಸೊ ಫಸ್ಟು ಇದು ನನಗೆ ಸ್ಕಿನ್ಗೆ ಸೂಟಬಲ್ ಆಗುತ್ತೋ ಇಲ್ವೋ ಅಂತ. ಸೊ ಇದ್ರ ಪ್ರೈಸ್ ಬಂದು 250, ನನಗೆ ಆಫರಲ್ಲಿ 200ಗೆ ಸಿಕ್ಕಿದೆ. ಸೊ ತುಂಬ ಚೆನ್ನಾಗಿದೆ ನೋಡಿ, ಕ್ಯಾರಿ ಮಾಡೋದಕ್ಕೂ ತುಂಬಾ ಚೆನ್ನಾಗಿದೆ. ಸೊ ನಾನು ನಿಮಗೆ ತೋರಿಸ್ತೀನಿ. ಪ್ರೆಸ್ ಮಾಡೋದಿದು ಜಸ್ಟು. ಕ್ರೀಮ್ ಇದೆ ಅಂತ. ಸೊ ಇದೆಲ್ಲ ನೀಟಾಗಿ ಹಿಂಗೆ ಕೈಗೆ ರಬ್ ಮಾಡಿಕೊಂಡು ಇದನ್ನು ನೀಟಾಗಿ ಇಟ್ಕೊಳ್ಬೇಕು, ಲಾಕ್ ಆಗುತ್ತೆ. ಸೊ ನಾವು ಹೊರಗಡೆನೂ ಕೂಡ ಕ್ಯಾರಿ ಮಾಡ್ಬೋದು. ಇದು ನೋಡಿ, ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿದೆ. ಇದು ಲ್ಯಾಕ್ಮಿ 925. ಸ್ಮೆಲ್ ಕೂಡ ಸಕ್ಕತ್ತಾಗಿದೆ, ನನಗೆ ತುಂಬಾ ಇಷ್ಟ ಲ್ಯಾಕ್ಮಿ 925. ಸೊ ಮತ್ತು ಇದು ಹಚ್ಕೊಂಡಾಗ ಸ್ಟಿಕ್ಕಿ ಆಗಲ್ಲ, ಮತ್ತು ಬೇಗನೆ ಸ್ಕಿನ್ನಿಗೆ ಅಬ್ಸರ್ವ್ ಆಗುತ್ತೆ, ಡ್ರೈ ಆಗುತ್ತೆ. ಮೇಕಪ್ನ ನೀವು ಸ್ಟಾರ್ಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನಮಗೆ ಫಸ್ಟು ಬೇಸ್ ಕರೆಕ್ಟಾಗಿತ್ತು ಅಂದರೆ ನಮಗೆ ಮೇಕಪ್ ತುಂಬ ಚೆನ್ನಾಗಿ ಕೂರುತ್ತೆ. ಸೊ ಹಾಗಾಗಿ ಇದೆಲ್ಲ ಚೆನ್ನಾಗಿ ಫಸ್ಟ್ ಸ್ಟೆಪ್ಪು, ಸೆಕೆಂಡ್ ಸ್ಟೆಪ್ಪು, ಈ ಟೋನರ್ ಆಗಿರ್ಬೋದು, ಪ್ರೈಮರು, ಸನ್ಸ್ಕ್ರೀನ್, ಮಾಯ್ಶ್ಚರೈಸರ್, ಈ 4 ನಮಗೆ ಫಸ್ಟು ನಮ್ಮ ಬೇಸ್ಗೆ ಚೆನ್ನಾಗಿ ನಮಗೆ ಸೆಟ್ ಆದಮೇಲೆ ನಮಗೆ ನೆಕ್ಸ್ಟು ಫೌಂಡೇಶನ್ನು, ಕಾಂಪ್ಯಾಕ್ಟು ಈ ರೀತಿ ಅಪ್ಲೈ ಮಾಡಿಕೊಂಡಾಗ ನಮ್ಮ ಸ್ಕಿನ್ ಚೆನ್ನಾಗಿ ಕಾಣಿಸುತ್ತೆ ಮತ್ತು ತುಂಬಾ ಸ್ಮೂತಾಗಿರುತ್ತೆ. ಮತ್ತು ಮೇಕಪ್ಪು ತುಂಬ ಹೊತ್ತು ಲಾಂಗ್ ಲಾಸ್ಟಿಂಗ್ ಕೂಡ ಇರುತ್ತೆ. ಸೊ ಹಾಗಾಗಿ ನಮಗೆ ಫಸ್ಟ್ ಈ ಬೇಸ್ ಏನಿರುತ್ತೆ ನೀಟಾಗಿ ಅಪ್ಲೈ ಆಗಬೇಕು, ನೀಟಾಗಿ ಸ್ಕಿನ್ಗೆಲ್ಲ ಕವರ್ ಆಗಬೇಕು. ಆಗ ನಾವೆಷ್ಟೇ ಸ್ವೆಟ್ ಆದರೂ ಕೂಡ ಜಾಸ್ತಿ ನಮಗೆ ಕಾಣಿಸೋದಿಲ್ಲ ಅದು ಆ್ಯಕ್ಚುಲಿ. ಸೊ ಇದೆಲ್ಲ ಬೇಸ್ ನಾವು ನೀಟಾಗಿ ಅಪ್ಲೈ ಮಾಡಿದ್ರೆ
ಮೇಕಪ್ ಮಾಡ್ಕೊಂಡಾಗ ಯಾವುದೇ ರೀತಿ ನಿಮಗೆ ಸ್ವೆಟ್ಟು ಜಾಸ್ತಿ ಅನಿಸೋದಿಲ್ಲ. ಸೊ ಸ್ವಲ್ಪ ಫ್ಯಾನಿಗೆ ನೀವು ಕುತ್ಕೊಂಡು ಫ್ಯಾನ್ ಗಾಳಿ ತೊಗೊಂಡು ನೀವು ಚೆನ್ನಾಗಿ ಎ ಸಿ ಅಥವಾ ಫ್ಯಾನ್ ಗಾಳಿ ತೊಗೊಂಡ್ಬಿಟ್ಟು ನೀವು ಇದೆಲ್ಲ ಬೇಸ್ನ ಚೆನ್ನಾಗಿ ನೀವು ಅಪ್ಲೈ ಮಾಡಬೇಕು. ಚೆನ್ನಾಗಿ ಈ ರೀತಿ ಮಸಾಜ್ ಕೊಟ್ಟ ಮೇಲೆ ನಮ್ಗೆ ಆ ಬೇಸ್ ಕರೆಕ್ಟಾಗಿ ನಮ್ಮ ಫೇಸಿಗೆ ಕುತ್ಕೊಂಡಾಗ ನಮಗೆ ನೆಕ್ಸ್ಟು ಸ್ಟೆಪ್ ಬೈ ಸ್ಟೆಪ್ ಮೇಕಪ್ ಮಾಡ್ಕೊಳ್ಳೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನಮಗಂತೂ ತುಂಬಾ ಇಷ್ಟ ಆಯಿತು. ಇದು ಎಲ್ಲ ಆನ್ಲೈನ್ ಶಾಪಿಂಗಲ್ಲೂ ಕೂಡ ನಿಮಗೆ ಸಿಗುತ್ತೆ. ಲ್ಯಾಕ್ಮಿ 9 to 5 ಸನ್ ಪ್ರೊಟೆಕ್ಷನ್ ಹೈಡ್ರೇಷನ್ ಅಂತ ನಿಮ್ಮ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಇದ್ರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹಾಗೆ ಸ್ಕ್ರೀನಲ್ಲೂ ಕೂಡ ನಿಮಗೆ ಕಾಣಿಸ್ತಾ ಇರುತ್ತೆ. ಈ ಒಂದು ಸನ್ಸ್ಕ್ರೀನ್ ತುಂಬಾ ಹೆಲ್ಪ್ ಆಗುತ್ತೆ. ಮಿಸ್ ಮಾಡದೆ ತೊಗೊಳ್ಳಿ, ಈಗಲಿಂದನೇ ನಿಮ್ಮ ಸ್ಕಿನ್ ಕೇರ್ನ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನಿಮಗೆ ಇನ್ನೂ ಬಿಸಿಲು ಜಾಸ್ತಿ ಆಗುತ್ತೆ, ತುಂಬಾ ಅವಾಗ ಡ್ರೈ ಆಗ್ತಾ ಇರುತ್ತೆ, ತುಂಬಾ ಸನ್ಬರ್ನಿಂದ ನಿಮ್ಮ ಸ್ಕಿನ್ ಎಲ್ಲ ಹಾಳಾಗುತ್ತೆ. ಸೊ ಹಾಗಾಗಿ ಇವಾಗಲಿಂದನೇ ನಿಮ್ಮ ಸ್ಕಿನ್ನ ಪ್ರೊಟೆಕ್ಟ್ ಮಾಡಿ ನಿಮ್ಮ ಸ್ಕಿನ್ ಕೇರ್ನ ಮಾಡ್ಕೊಳ್ಳಿ. ಹಾಗೆ ಮೇಕಪ್ಪಲ್ಲಿ ಈ ಒಂದು ಪ್ರಾಡಕ್ಟ್ನ ಮಿಸ್ ಮಾಡಬೇಡಿ. ಓಕೆ, ಇಲ್ಲಿಗೆ ಈ ಒಂದು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟು ನಾನು ನಿಮಗೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.